ಬಾಂಗ್ಲಾದೇಶದಲ್ಲಿ ಮತ್ತೊಮ್ಮೆ ರಾಜಕೀಯ ಬಿರುಗಾಳಿ. ಮಾನವ ಹಕ್ಕು ಉಲ್ಲಂಘನೆ ಪ್ರಕರಣ. ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ. ಸ್ನೇಹಿತರು ನಮಸ್ಕಾರ. HBS ವಿಷನ್ ಫಾರ್ ದ ಇನ್ನೊಂದು ಮಹತ್ವದ ಮಾಹಿತಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಈ ದಿನ ನಾವು ನಿಮಗೆ ಹೇಳಿಕೊಟ್ಟಿರೋದು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ, ಬಾಂಗ್ಲಾದೇಶದಲ್ಲಿ ರಾಜಕೀಯ ಬೆಂಕಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಂಗ್ಲಾದೇಶದಲ್ಲಿ ಮತ್ತೊಮ್ಮೆ ರಾಜಕೀಯ ಬಿರುಗಾಳಿ ಎದ್ದಿದೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಮಾನವ ಹಕ್ಕು ಉಲ್ಲಂಘನೆ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆ. ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ನೀಡಿದ ಈ ತೀರ್ಪು ಈಗ ದೇಶವನ್ನೇ ಸಂಪೂರ್ಣವಾಗಿ ಬದಲಿಸ್ತಾ ಇದೆ. ನಿಖರವಾಗಿ ಏನಾಯಿತು, ಯಾಕೆ ಈ ತೀರ್ಪು, ಜನರ ಪ್ರತಿಕ್ರಿಯೆ ಏನು, ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಬಾಂಗ್ಲಾದೇಶದ ICT ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಚಿಗುರಾಟದ ಪರಿಸರದಲ್ಲಿ ತನ್ನ ತೀರ್ಪನ್ನು ಪ್ರಕಟಿಸಿದೆ. 3 ನ್ಯಾಯಾಧೀಶರ ಪೀಠ ಗಂಭೀರ ಆರೋಪ ಮತ್ತು ಅಂತಿಮ ತೀರ್ಪು. ಶೇಖ್ ಹಸೀನಾ ದೋಷಿ, ಗಲ್ಲು ಶಿಕ್ಷೆ ಅನಿವಾರ್ಯ. ಈ ಪ್ರಕರಣದ ಮೂಲ 2024ರ ಜುಲೈ. ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಬಾಂಗ್ಲಾದೇಶದಲ್ಲಿ ಬೃಹತ್ ಸರ್ಕಾರ ವಿರೋಧಿ ಪ್ರತಿಭಟನೆಗಳು ನಡೆದಿದ್ದವು. ಅವು ಶಾಂತಿಯುತವಾಗಿ ಪ್ರಾರಂಭವಾದರೂ ಅಲ್ಪ ಸಮಯದಲ್ಲೇ ಹಿಂಸಾಚಾರಕ್ಕೆ ತಿರುಗಿದ್ದವು. ಗುಂಡಿನ ದಾಳಿ, ಕಣ್ಣೀರಿನ ಹನಿಗಳು, ಲಾಠಿ ಚಾರ್ಜ್, ಏಕಾಏಕಿ ಎಲ್ಲಾ ಕಡೆ ಗೊಂದಲ. ಸಾವಿನ ಸಂಖ್ಯೆ ನೂರಾರು, ಗಾಯಾಳುಗಳು ಸಾವಿರಾರು. ನ್ಯಾಯಾಲಯದ ಪ್ರಕಾರ ಈ ಹಿಂಸಾಚಾರದ ಹಿಂದೆ ಭದ್ರತಾ ಪಡೆಗಳು ಮಾಡಿದ ಅತಿಯಾದ ಬಲಪ್ರಯೋಗ ಇದೆ. ಆದರೆ ಪ್ರಮುಖ ಪ್ರಶ್ನೆ, ಈ ಬಲಪ್ರಯೋಗಕ್ಕೆ ಯಾರು ಅನುಮತಿ ನೀಡಿದರು? ನ್ಯಾಯಮಂಡಳಿಯ ಉತ್ತರ ಸ್ಪಷ್ಟ: ಶೇಖ್ ಹಸೀನಾ ಮತ್ತು ಅವರ ಸರ್ಕಾರ. ಹಸೀನಾರ ವಿರುದ್ಧವಿದ್ದ ಆರೋಪಗಳೇನು ಅಂತ ನೋಡೋದಾದ್ರೆ, ವಿದ್ಯಾರ್ಥಿ ಪ್ರತಿಭಟನೆಗಳನ್ನ ಬಲಪ್ರಯೋಗದಿಂದ ದಮನಿಸಿತು. ಪೊಲೀಸ್ಗಳಿಗೆ ನೇರ ಸೂಚನೆಯನ್ನು ನೀಡಲಾಯಿತು. ಮಾನವೀಯತೆಯ ವಿರುದ್ಧದ ಅಪರಾಧ, ಅನೇಕ ಮರಣಗಳಿಗೆ ಜವಾಬ್ದಾರಿ. ನ್ಯಾಯಾಲಯ ಹೇಳಿದ್ದು, ಈ ಎಲ್ಲವೂ ಹಸೀನಾಳ ಅರಿವಿನಲ್ಲೇ ನಡೆದಿದೆ. ಕೇವಲ ಹಸೀನಾ ಮಾತ್ರವಲ್ಲ, ಮಾಜಿ ಗೃಹ ಸಚಿವ ಅಸಾದುಜ್ಜಮಾನ್ ಖಾನ್ ಕಮಲ್, ಮಾಜಿ ಪೊಲೀಸ್ IGP ಚೌಧರಿ ಅಬ್ದುಲ್ಲಾ ಅಲ್ ಮಾಮೂನ್ ಇವರನ್ನು ನ್ಯಾಯಾಲಯ ದೋಷಿಗಳಂತ ಘೋಷಣೆ ಮಾಡಿದೆ. ತೀರ್ಪು ಪ್ರಕಟವಾದ ಕೂಡಲೇ ತಮ್ಮ ಪಕ್ಷವಾದ ಅವಾಮಿ ಲೀಗ್ ಮುಗಿಬಿದ್ದು ಹೇಳಿದೆ, ಇದು ರಾಜಕೀಯ ಪಿತೂರಿ ಕಟ್ಟಿದ ಪ್ರಕರಣ. ನ್ಯಾಯಾಲಯ ರಾಜಕೀಯದ ಒತ್ತಡಕ್ಕೆ ಮಣಿದಿದೆ. ಅವರು ಹೇಳಿದ್ದು, ಈ ತೀರ್ಪನ್ನ ಜನ ಒಪ್ಪೋದಿಲ್ಲ, ಇದು ಒಂದು ಸಂಚು. ತೀರ್ಪಿನ ನಂತರ ಢಾಕಾದ ನ್ಯಾಯಾಲಯ ಸುತ್ತಮುತ್ತ ಭಾರಿ ಪೊಲೀಸ್ ಬಂದೋಬಸ್ತ್, ಜನರಲ್ಲಿ ಭಯ ಮತ್ತೆ ಹಿಂಸಾಚಾರ ಉಂಟಾಗುವ ಭೀತಿ. ಈ ತೀರ್ಪು ಕೇವಲ ಕಾನೂನು ಪ್ರಕರಣವಲ್ಲ, ಇದು ಬಾಂಗ್ಲಾದೇಶದ ರಾಜಕೀಯದ ಗತಿ ಬದಲಿಸುವ ನಿರ್ಧಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಸೀನಾ ಹಿಂದಿರುಗುತ್ತಾರಾ? ಹೊಸ ಹೋರಾಟ ಶುರುವಾಗುತ್ತದೆಯಾ? ದೇಶ ಮತ್ತೊಂದು ಅಶಾಂತಿಯನ್ನು ಎದುರಿಸಬೇಕಾಗುತ್ತಾ? ಬಾಂಗ್ಲಾದೇಶದಲ್ಲಿ ರಾಜಕೀಯ ಬಿರುಗಾಳಿ. ಹಸೀನಾರ ತೀರ್ಪು ದೇಶದ ಭವಿಷ್ಯವನ್ನ ಹೊಸ ದಿಕ್ಕಿಗೆ ತಳ್ತಾ ಇದೆ. ಮುಂದೇನು ಆಗುತ್ತೆ? ಜನರ ಧ್ವನಿ, ಶಾಸಕಾಂಗದ ಸ್ಪಂದನೆ, ಜಗತ್ತಿನ ಪ್ರತಿಕ್ರಿಯೆ ಎಲ್ಲವನ್ನು ನಾವು ನಿಮಗೆ ತಲುಪಿಸ್ತಾ ಇದ್ದೇವೆ. ಇದು ಪ್ರಾರಂಭವಷ್ಟೇ. ಎದುರಿದ ದಿನಗಳು ಇನ್ನೂ ಗದ್ದಲ ಭರಿತವಾಗಿವೆ. ಇದು ಕೇವಲ ತೀರ್ಪಲ್ಲ, ಇದು ಬಂಗಾಳದ ರಾಜಕೀಯ ಜ್ವಾಲಾಮುಖಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.